25 ವರ್ಷ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಏನೋ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್. ಈ ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರು ಬೇಕಲ್ಲ, ಲಾ ಯೂನಿವರ್ಸಿಟಿ, ಇದಕ್ಕೆ ಅಲ್ಲೆಲ್ಲ ವೈಸ್ ಚಾನ್ಸಲರ್ ಇರ್ತದೆ, ಸೆಲೆಕ್ಷನ್ ಕಮಿಟಿ. ಕೇರಳದ್ದು ಅದಕ್ಕೆ ಎಲ್ಲಿ ಬಿಟ್ಟಿದ್ದು ನಾನು ಹೇಳೋದೇ ಬಿಟ್ಟಿದ್ದೆ. ಮೈಕ್ರೋ ಫ್ಯಾಕ್ಟ್ರಿಗೆ ಚಮತ್ಕಾರ ಮೈಕ್ರೋ ಫ್ಯಾಕ್ಟ್ರಿಗೆ. ಸೊ ಅಲ್ಲಿ ಉಪವಾಸ ಕೂತಾಗ ಇವರು ರಿಟ್ಯಾಕ್ ಮಾಡಿದ್ರು, ಹಾಕಿರ್ತಾರೆ ಕಂಪನಿಯವರು ರಿಟ್ಯಾಕಿದ್ರು. ಇವರು ಹೋರಾಟ ಮಾಡಬಾರ್ದು, ಟೋಟಲ್ ಬ್ಯಾನ್ ಮಾಡೋಕ್ಕಾಗೋದಿಲ್ಲ, ಸತ್ಯಾಗ್ರಹ ಮಾಡೋಕ್ಕೆ ಬ್ಯಾನ್ ಟೋಟಲ್ ಮಾಡೋಕ್ಕಾಗೋದಿಲ್ಲ. ಕಂಡೀಷನ್ಸ್ ಅಂತ 300 ಮೀಟರ್ ಮೈಕ್ರೋ ಕಂಪನಿ ಇಡೀ ಜಗತ್ತಿನ ಅದರ ಪ್ರಯತ್ನ 310 ಕೂತೆ ರೈಟ್ 310 ಅಲ್ಲೇ ಕೂತೆ. ಅಲ್ಲಿ ಸುಮಾರು 8 ಜನ ಕೂತ್ಕೊಂಡ್ರೆ ಧರ್ಮಸಿಂಹಿದ್ರು ಗೌರ್ಮೆಂಟ್ ಪರಿಹಾರ 8 ಕೋಟಿ ರೂಪಾಯಿ ಅವರ ವಿಷಯ ದಾಖಲೆ ಇಟ್ಟುಕೊಂಡಿಲ್ಲ. ಇಲ್ಲಿ ನೀವು ಸರ್ಕಾರ ಒಂದು 100 ಮಂದಿ ಎಷ್ಟು ಉದಾಹರಣೆ ಇತ್ತು, ಒಂದು 100 ಮಂದಿ ಬಂತು ನೋಡಿ, ಎಷ್ಟು ಖುಷಿ ಅವನವರ 10 ಲಕ್ಷ ಮಂದಿ ಹಾಕಲಾಗ್ತದೆ. ಇರೋದು ಎಷ್ಟು ಅಲ್ಲಿ ಇದೆ 1283 ಮಂದಿ. ಎಷ್ಟು 1283 ಮಂದಿ ಕಾಂಟ್ರಾಕ್ಟ್ ವರ್ಕರ್ಸ್ ಅಲ್ಲಿ ಪರ್ಮನೆಂಟ್ ಮಾಡಿದ್ರೆ ಉಪವಾಸ ಮಾಡ್ಕೋಬಹುದು. ಮೊದಲ ನಮಗೆ 800 ಮಂದಿನ ಪರ್ಮನೆಂಟ್ ಮಾಡಿಸಿದ್ರು. ಈಗ ಅನೇಕ ಅದಕ್ಕೆ ಈ ಸಂದರ್ಭದಲ್ಲಿ 3ನೇ ತಾರೀಕು ಅಂತ ಕೊಟ್ಟೆವು. ಕೊಡಲ್ಲ ಸರ್ ಅವರು, ಅದು ಕೊಡಲ್ಲ, ನಾವು ಬಿಡಲ್ಲ, ಅವ್ರು ಕೊಡಲ್ಲ, ನಾವು ಬಿಡಲ್ಲ. ಆದ್ರೆ ಒಂದು ಕೈಗೆ ಏನು ಕಟ್ಬೇಕು, ನಾವ ನಮ್ಮ ಬದುಸಾಗಲಿ ಸರ್ಕಾರ ಮಾತಾಡಬೇಡ್ರಿ. ಬಾಯಿ ಫ್ಲೆಕ್ಸ್ ಕೊಡ್ರಿ 30 ಕೊಡ್ರಿ 30 ಫೈನಲ್ ಹೇಳಿರಿ 56,000 30 ಅರೆಸ್ಟ್ ಮಾಡ್ತಾರೆ ಮಾಡಿ. ಕಾರ್ಪೊರೇಷನ್ ತಂದಾರಿಲ್ಲ, ಕಾರ್ಪೊರೇಷನ್ ತಂದ್ರೆ ಇಲ್ಲ ಅದು ಅದಿರಲಿ. ಕಾರ್ಪೊರೇಷನ್ ತಂದ್ರೆ ಹಂಗ ಮಾಡ್ತಾವ್ರಿ, ಚಿಂತನೆ ಮಾಡ ಗೌರ್ಮೆಂಟ್. ಅದಕ್ಕೆ ಒಂದೇನು ನನಗೆ 2 ವಿಚಾರ, ಯಾಕೆ ಇದನ್ನು ಬಾಯಿ ಕೈ ಕಟ್ಟಿ ಹೋಗುತ್ತೆ ಅಂತ. ನೀವೆಲ್ಲ ಆಕ್ರೋಶದೊಳಗಿರ್ತೀರಿ, ಇದನ್ನು ಕೆಡಿಸ್ಬೇಕಂತ ದುಷ್ಟಿರ್ತಾರೆ. ಆ ಎಕ್ಸಾಂಪಲ್ ಹೇಳಿದಾರ, ರಾಣಿ ಚೆನ್ನಮ್ಮನ ಅಯೋಧ್ಯೆ ಶಾಲೆ ಏನಾಕಿದ್ರು ನಂಬರ್ ಅದಕ್ಕೆ ಪೊಲೀಸರು ಹೇಳೋದು ಶಾಂತಿಯುತವಾಗಿನ ಒಬ್ಬ ಕೊಡುತ್ತೆ, ಇಲ್ಲ ನೀವು ಹೇಳ್ತೀರ ಅಲ್ಲಿ ಕೊಡುತ್ತೆ, ಇಲ್ಲೇ ಅಂತ ಹೇಳೋದು, ಏನಪ್ಪ ಅಲ್ಲಿ ಕೊಡುತ್ತೆ ನೋಡು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಕ್ಲೈಂಟು ಒಬ್ಬ ಭಾಳ ಬಡವ, ದುಡ್ಡಿಂದ ಇದು ಮಾಡಿದ್ವಿ, ಅವ್ನು 10 ಲಕ್ಷ ರೂಪಾಯಿ ಬರಬೇಕು ಇತ್ತು. ನಾವು ಕೇಳುತ್ತೆ ಹಾಕಿತ್ತ ಅದರ ಸೈಡ್ನಲ್ಲಿಗೆ ಬ್ಯಾಂಕ್ ಅವ್ರ ಫ್ರೆಂಡ್ಸ್ ಹೇಳಿದ್ರು, ಬಿಡಿಯರ ಮಕ್ಕಳ ಕಡೆಯಿಂದ ವಕಾಲಂತ ಹೊಳೆ ತಕ್ಕರಿ ನಾವು ಏನೈತಿ ರೊಕ್ಕ ಕೊಡ್ತೇವೆ ಅಂದ್ರೆ ಕ್ವಶನ್ ಮಾಡ್ತಾರೆ. ಅವರೇ ನನ್ನ ವಕಾಲತ್ತು ಹೊಳೆ ತಕ್ಕೊಡೋದನ್ನ ದೊಡ್ಡ ವಕೀಲ, ನಾವು ವಕೀಲಿಕೆ ಮಾಡೋದಕ್ಕೆ ಕಕ್ಷಿದಾರರಿಗೆ ಅದಕ್ಕೆ ನ್ಯಾಯ. ಅರೆ ಅವಾಗ 10 ಲಕ್ಷ ರೂಪಾಯಿ ನಾವು ಕೋರ್ಟ್ನಾಗ ಗುದ್ದಾಡಿದ್ರ ಸೆಟಲ್ಮೆಂಟ್ ಹಾಕೈತಲ್ಲ, ಮತ್ತೊಂದು ಅದನ್ನ ಯಾವ ಮಾಡ್ತೀವಿ. ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ನಾವು ಬಹಳ
ಉತ್ಸವದಿಂದ ಮಾಡೋಕ್ಕಾಗತ್ತೆ. ಲೀಡರ್ ಮೇಲೆ ನಂಬಿಕೆ ಇಡುತ್ತೆ. ಅದು ಒಂದು ಪ್ರಿನ್ಸಿಪಲ್. ಶಾಂತಿಯುತವಾಗಿ ಹೋರಾಟ. ಗಾಂಧಿ ಮುಂದೆ ಯಾರು? ಸುಭಾಷ್ ಚಂದ್ರ ಬೋಸ್. ಮೊದಲು ಶಾಂತಿ, ಮುಂದೆ ಮೊದಲು ಮುಂದೆ ಮಾಡೋ ಕ್ರಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವೆಲ್ಲ ಸ್ವತಂತ್ರರಾಗಿ ನಾಳೆ ರೆಸ್ಪೆಕ್ಟ್ ಮಾಡ್ತೀವಿ. ಅದು ಒಂದು ಯಾರೂ ಸಹ ಆಕಸ್ಮಿಕವಾಗಿ ಅಲ್ಲಿ ಏನಾದರೂ ಕುಚೇತ್ ಮಾಡಿದ್ರೆ ನಮ್ಮ ಮಂದಿನೂ ಸಹ ನೀವು ಏನು ಮಾಡಬೇಕು? ಸ್ಟಿಕ್ ಮ್ಯಾಗ ಮೊಬೈಲ್ ಎಲ್ಲ ನಮ್ಮ 50-60 ಇರಬೇಕು. ಯಾರು ತಪ್ಪು ಮಾಡಿದ್ರೆ ಹೌದಲ್ಲ? ತಪ್ಪು ಮಾಡಿದ್ರೆ ನಾಳೆ ಇಲ್ಲಿ ಬರಬೇಕಾದ್ರೆ ಎಲ್ಲ ಧಾರವಾಡದ ವಿರೋಧ ಇದ್ರೂ ಸಹ ನನಗೆ ಎಲ್ಲರೂ ವಿರೋಧ ಮಾಡೋದು. ಹೌದು, ನೀವು ಹೋಗಬೇಕಲ್ಲಿ ಅಂತೀವಿ. ಪೊಲೀಸ್ ಸ್ಟೇಷನ್ನಾಗ ಏನು ಜಗಳ ಆಯ್ತು? ಅಜ್ಜ ನಿನ್ನ ಆರೋಗ್ಯ ಅವ್ರು ತೋಟೆ ಮಾಡ್ತೀವಿ. ನಾನೇ ನನ್ನ ಆರೋಗ್ಯ ಅವರಿಗೆ ತ್ರಾಸಾಗಿತ್ತು ಮಾಡೋದ. ನೀವು ಏನು ಮಾಡೋದು ಮಾಡೋದ, ನಾವೇನು ಮಾಡೋದು ಮಾಡೋದು. ನಾವು ಕಾನೂನು ಕೈಗೆ ಎತ್ಕೊಳ್ಳೋದಿಲ್ಲ, ನೀವು ಕಾನೂನು ಕೈ ಎತ್ಕೊಬಾರ್ದು. ಕಾನೂನು ಚೌಕಟ್ಟು ಮೇಲೆ ಮಾಡೋದು ನಾವು. ಶಾಂತಿದವ್ರು ನಾವು ಕೈ ಕಟ್ಟಿಗೆ ಹೋಗೋಲ್ಲ. ಶಾಂತಿಯುತವಾಗಿ ಮಾಡಿದಾಗ ಎಲ್ಲ ಸರಿ ಮಾಡುತ್ತೆ. ಅವ್ರ ಭಾಗ್ಯ ಯಾವ ಬರುತ್ತೆ? ಪಬ್ಲಿಕ್ ಪೀಸ್ ಅಂಡ್ ಟ್ರಾನ್ಸ್ಪ್ಯಾರೆಂಟ್ ಇದಕ್ಕೆ ಬಂದಾಗ ಕಾನೂನು ಬರ್ತದೆ ಅವ್ರ ಕೈಗೆ. ನಾವು ಅದು ಮಾಡೋದೇ ಇರಲ್ಲ. ಶಾಂತಿಯುತವಾಗಿ ಮಾಡೋದು. ಈ ವಿದ್ಯಾರ್ಥಿ ಸಂಘ ಕೇಳ್ಕೊಂಡ್ವಿ, ಎಲ್ಲರೂ ಕೇಳ್ಕೊಂಡವಿ. ಈಗ ಹಿರಿಯ ವಕೀಲರು ಹೇಳಿದ್ರೆ ಹಿರಿಯ ವಕೀಲರು ಅತಿ ಅಭಿಮಾನಿ, ಹುಟ್ಟು ಹೋರಾಟಗಾರ. ನಮ್ಮದಿಂದ ನಾವು ಅವರು ಇದೇ ಸಾಲಿಕರ್ತರು, ಹುಟ್ಟು ಹೋರಾಟಗಾರ. ಮತ್ತು ಯಾವುದೇ ಬಿಟ್ಟಂಥ ಮನುಷ್ಯ. ಈಗ ನೋಡೋ ಕಾರ್ಪೊರೇಷನ್ ದಾರಿ ಹೋಗೋದ್ರೆ ನಿನ್ನೆ ಆಗಿದೆ. ದಿವಸ ಸರಣಿ ಹಾಕಿದ, ಇದನ್ನು ಮಾಡಿದ, ಬಡದಾಡಿ ತಂದು ಹೆಲ್ಪ್ ಬೇಕಾಗಿಲ್ಲ. ಈಗ ನಾವು ಬಂದೋದಲ್ಲ, ಇನ್ನೂ ಹೋರಾಟ ಜಾಸ್ತಿ ಬೇಕು. ಅದಕ್ಕೆ ನೀವು ಬಂದ ಆರಾಮಾಗಿ ಮುಂದಿನ ಹೋರಾಟ ಅಂತ ಕೇಳ್ಕೊಂಡು ಹೇಳಿ ನೋಡ್ಪ. ನಮ್ಮ ಇದು ನೀವು ಗಟ್ಟಿದ್ರೆ ಏನಾಗುತ್ತೆ ಮುಂದೆ ನಾವು ಬೇಕಾದ ಇಂಥವನ್ನಂತೂ ಸಿಗೋದಿಲ್ಲ. ಅದಕ್ಕೆ ಭೇಟಿಯಾಗ ಫೋನ್ ಮಾಡ್ಕೊಂಡು ಬಂದು ನಾನೆಲ್ಲ ಏನು ಹೇಳಬೇಕು ಕಿವ್ಯಾಗ ಹೇಳ್ತೀನಿ. ಬಾಕಿ ದೋಸ್ತರಕ್ಕೆ ಕಿವ್ಯಾಗ ಹೇಳ್ತೀನಿ. ಆತು ಈ ಮೂಡೋ ಕಾಲು ಅಂತಿದ್ರೆ ನಾವು ಪಾತ್ಕೊಂಡ್ತೀವಿ, ನಾಳೆ ಮಾಡ್ತೀವಿ. ಅದಕ್ಕೆ ಏನೇನು ಕಾಳಜಿ ತಗೋಬೇಕು. ಯಾಕಂದ್ರೆ ನಾವು ಉಳಿಸ್ಬೇಕಲ್ಲ, ಹೌದಲ್ಲ? ನಾವು ಉಳಿಸೋದು ಅದ್ರ ಬಗ್ಗೆ ಬಂದದ್ದು ಅಷ್ಟೇ. ಅದಕ್ಕೆ ಎಲ್ಲೇ ಹಾಸ್ಪಿಟಲ್ ಇಲ್ಲ, ಎಲ್ಲರೂ ಅದಕ್ಕೆ ಸಸೂತ್ರ ಇದ್ದಂಥ ಮನುಷ್ಯ ಅಲ್ಲ ಅಂತ ನಮ್ಗೆ ಬರ್ತೈತಿ. ಅದೇ ದೋಸ್ತದಲ್ಲ, ಅದಕ್ಕೆ ಸಸೂತ್ರ ಇರೋರು ಎಲ್ಲಿ ಆಮೇಲೆ ಫೋನ್ ಹಚ್ಚಿಬಿಟ್ಟು ಇಲ್ಲಿ ಸುದ್ದಿ ಬಂತು. ಅದಕ್ಕೆ ಕೊಟ್ಟು ಬಂದು ಕಣ್ಣು ಕೊಟ್ಟು ಅವ್ಗೆ ಇದು ಮಾಡ್ಕೊಂಡು ಹೇಳು ಅಂತ ಬಂದ. ಮತ್ತೇನಿಲ್ಲ. ಅದಕ್ಕೆ ಈಗ 3ನೇ ತರಗತಿ ಕೊಟ್ಟಿದ್ದೇವೆ. ಅಂದರೆ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಪ್ಲಸ್ 2 ಹೇಳ್ರಿ ಹೇಗಿತ್ತಲ್ಲ ಇದ್ರಾಗ ಹೇಗಾಯ್ತು ಅಂತೇಳಿ ಅಲ್ಲ. ಅಲ್ಲಿ ಸಹ ಅವರು ಒಂದು ಹುದ್ದೆ ಕೊಟ್ಟರು. ಅದಕ್ಕೆ ಭಾಳ ಗಂಟೆ ಅಧ್ಯಕ್ಷ ಭಾಳ ಚೆನ್ನಾಗಿ ದಾರಿ ತಪ್ಸಾಕ ಎಲ್ಲರೂ ಭಾಳ ಶಾಣೆ ಇರೋದಾರ. ಅದಕ್ಕೆ ಇಲ್ಲಿ ಸತ್ಯ ಇದೆ. ತಮ್ಮ ನೋವು ನನ್ನ ನೋವು ಕೂಡಿ ಬಂದ. ನಿಮ್ಮ ನೋವು ಯಾಕಂದ್ರೆ ತಂದೆ ತಾಯಿಗಳು ಇಷ್ಟು ಆಸೆ ಇತ್ತು ಕಳಿಸುತ್ತವರಿಗೆ. ನೀವು ಕಲ್ಬಾಗ ಒಂದು ಸರ್ಕಾರಿ ನೌಕರಿ ಇರ್ತಾನೆ ಆದರೆ ಕರೆಗೆಲ್ಲ ಇಲ್ಲ. ಅದಕ್ಕೆ ಭವಿಷ್ಯ ಕರ್ತವ್ಯಗೆಲ್ಲ ಕೆಲವು ಯುವಕರು ಎಚ್ಚರಿಕೊಳ್ಬೇಕಾಗಿತ್ತು. ಅದು ನಾವು ಎಚ್ಚರಿಕೊಂಡಿದ್ದೀವಿ. ಆದರೆ ಶಾಂತಿಯುತವಾಗಿ ನಾವು ಮಾಡೋಣ. 3ನೇ ತಾರೀಕಿಲ್ಲ ನಾವು ಹೇಳೋದು ಇಮ್ಮಿಡಿಯೇಟ್ಲಿ ಆಗಿಬಿಟ್ಟು ದೇವರು ನಾವು ಗೊತ್ತೈತಿ ಅಂತೇಳಿ ನಾಳೆ ಪ್ರೆಸ್ ಮೀಟ್ ಮಾಡ್ತೇವೆ. ನಾನು ಪ್ರೆಸ್ ಮೀಟ್ ಮಾಡ್ತೇವೆ. ನಾಳೆ ಅವರು ನಿರ್ಧಾರವನ್ನು ಮಾಡಲಿ ಬಿಡಲಿ, ನಾವು ಮಾತ್ರ ಶಾಂತಿಯುತವಾಗಿ
ಇದು ಒಂದು ಮಾತ್ರ ಆಕಸ್ಮಿಕ ಅಲ್ಲಿ ಯಾಕೆ ನಾ ಹೇಳ್ತೇನೆ ಅಂದ್ರೆ ಎಲ್ಲರ ಕೈ ಕಟ್ಟಿರ್ಬೇಕು ಚಿತಾವಣೆ ಮಾಡೋರು ಭಾಳ ಮಾಡ್ತಾರೆ. ಅದಕ್ಕೆ ಇದು ಒಂದು ಜಗತ್ತಿನೊಳಗೆ ಎಲ್ಲಿ ಇಲ್ಲ. ಅದು ಬಂಧನಕಾರಿಯಾಗಿ ಅಂತ ಅಲ್ಲ, ನಮ್ಮನ್ನು ಬಿಡುಗಡೆ ಮಾಡಪ್ಪ ಅನ್ನೋದು ಅದು ಸಂಕೇತ. ಅದು ಸಿಗ್ವಲ್ ಮಾಡಿರ್ತಾರೆ ಅವನ್ನೆಲ್ಲ ವಿಚಾರ ಮಾಡ್ತಾನೆ ಮಾತಾಡೋದಿಲ್ಲ ನಾವು ಅನ್ನೋದು. ಇಲ್ಲೇ ಇವರು ನಂಬಿಕೆಯಲ್ಲಿ ನಂಬಿಕೆಯಿಲ್ಲ. ಯಾರಿಗೆ ಯಾರು ನಂಬಿಕೆ? ಸರ್ಕಾರಕ್ಕೆ ನಂಬಿಕೆ ಇಲ್ಲ. ಇವರು ಏನು ಮಾಡ್ತಾರೋ ಅನ್ನೋದು ಪೊಲೀಸರು ಅಂತ ನೀನು ಬೇಕಾದವರು ಒಳಗ ಆಗ್ತಾನೆ ಅನ್ನೋರು ಇವತ್ತು ಚಲೋ ಆಗ್ಬೋದು. 4 ವರ್ಷ ಆಗ್ತದೆ ಎಲ್ಲರೂ ಅದನ್ನು ಮಾಡಿ ಚಲೋ ಅದೆಲ್ಲ ಬಿಡಿ. ಅವರು ಯಾಕೆ ಮಾಡ್ತಾರ? ಅಲ್ಲಿ ಘಟನೆಗಳು ರಹಿತ ಘಟನೆಗಳು ಆಯಾರವಾಗಿ ಮಾಡ್ತಾರೆ. ಹೌದಲ್ರಿ? ಅಲ್ಲೇ ಯಾರೋ ಕಮಿಷನರ್ಗೆ ಹೊಡೆದ್ರು, ಪೊಲೀಸರು ಹೊಡೆದ್ರು, ಇವರಿಗೆ ಹೇಳಿದ್ರು, ಅವ್ರ ಮಿಷನ್ ಸಿಗಾದ್ರೆ ಮಾಡಿದ್ರು ಅಂತ ಅಂದಾಗ ನೀವು ಮಾಡಿರೋ ಯಾರು ಮಾಡಿರೋ ಪ್ರಶ್ನೆ ಅಲ್ಲ. ಹಾಗೆ ಎಲ್ಲರೂ ಕ್ರಿಯೇಟ್ ಮಾಡ್ಕೋಬೋದು, ಅದು ಬೇರೆ. ಆದ್ರೆ ನಾವೇ ಹಿಂಗೆ ಹೊಂಟಿವಿ ಅಂದರೆ ಜಗತ್ತಿಗೆ ಗೊತ್ತಾಗ್ತದೆ. ಶಾಂತಿಯುತವಾಗಿದ್ದು ಅದು ಒಗ್ಗಟ್ಟಿಂದ ಹುಯ್ ಅಂತ ಬರೋಂಗಿಲ್ಲ. ಗೋಮು ಕಟ್ಟಾಗಿ ನೋಡ್ರಿ, ಗೋಮು ಕಟ್ಟಿದ್ರಿ ನಿನ್ನ ಬರ್ತದೆ. 10 ಲೈನ್ ಇವಿ, ಒಂದು ಇಷ್ಟು ಮಾಡಿ 10 ಲೈನ್ ಇವಿ ಹೋಗೋಣ. ಎಲ್ಲಿಂದ ಪ್ರಾರಂಭ ಮಾಡಬೇಕು, ಏನು ಮಾಡಬೇಕು ನಾವು ಕಮಿಟಿ ವಿಚಾರ ಮಾಡೋದು. ಪ್ಲೇಸು ಈಗ ಫಿಕ್ಸ್ ಮಾಡಿ ಲೆಟರ್ ಕೊಟ್ಟಿವಿ, ಎಲ್ಲೇ ಅಂತ ಕೊಟ್ಟಿವಿ, ದಿನಾಂಕ ಇಷ್ಟೇ ಅಂತ ಕೊಟ್ಟಿದ್ದೀವಿ. ಬದಲಾವಣೆ ಆದರೂ ಸಹ ಮಾಡೋದ 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 ಮಾಡೋದು. ನಾವು ಅನೇಕ ವಿಚಾರಗಳನ್ನು ಈಗ ಹಾಕಿದ್ದೀವಿ ಅಂದ್ರೆ ನಾವು ನಿಮ್ಮ ಕೈ ಬ್ಯಾಂಕ್ ತೆಗಿಯೋದ ಏನಾದ್ರು ಆಗಿರಲಿ ಅಂತ